ವೈ ಮಂಜುನಾಥ್ ಲಿಂಕ್ ಹೆಂಗಿದೆ ನೋಡಿ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಲ್ಲಿ ಲೋಕೋಪಯೋಗಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರ ಬಾಮೈದ, ಬಿಜೆಪಿಯ ಮಾಜಿ ಸಂಸದನ ಪುತ್ರ, ಅಬಕಾರಿ ಇಲಾಖೆಯಲ್ಲಿ ಹೆಚ್ಚುವರಿ ಆಯುಕ್ತ ಬೇರೆ, 100ಕ್ಕೂ ಹೆಚ್ಚು ಕಡೆ ಬೇನಾಮಿ ಹೆಸರಲ್ಲಿ ಬಾರ್ ತೆರೆದಿರುವಂತಹ ಆರೋಪದ ಅಡಿ ಇವತ್ತು ಇಡಿ ಮೆಗಾ ರೇಡ್ ನಡೆಸಿತ್ತು. ವೈ ಮಂಜುನಾಥ್ ಅವರಿಗೆ ಸಂಬಂಧಪಟ್ಟ ಹಾಗಿನ ಜಾಗಗಳು ಸೇರಿದಂತೆ ಅವರ ಆಪ್ತರು ಸ್ನೇಹಿತರಿಗೂ ಇಡಿ ಬಿಸಿ ಮುಟ್ಟಿಸಿದೆ. ಹಾಗಾದ್ರೆ ಇವತ್ತು ಎಲ್ಲೆಲ್ಲಿ ದಾಳಿಯಾಗಿದೆ, ಏನೆಲ್ಲ ಆರೋಪಗಳು, ಈ ರೈಡ್ಗೂ ಇದೇನಾದ್ರೂ ಕಾಂಗ್ರೆಸ್ನ ಕೆಲ ಸಚಿವರು ಟಾರ್ಗೆಟ್ ಅಂತ ಕೆಲವರು ಆರೋಪ ಮಾಡ್ತಾ ಇದ್ದಾರಲ್ಲ, ಹೌದು ಆ ರೀತಿಯಾದಂತಹ ಲಿಂಕ್ ಕಂಡು ಬರ್ತಾ ಇದೆಯಾ? ಬನ್ನಿ ಅದಕ್ಕೆ ಸಂಬಂಧಪಟ್ಟ ರಿಪೋರ್ಟ್ ನೋಡ್ಕೊಂಬೋಣ. ಸಚಿವ ಸತೀಶ್ ಬಾಮೈದ ಮಂಜುನಾಥ್ಗೆ ಇಡಿ ಶಾಕ್. ಬೆಳಗಾವಿಯಲ್ಲಿ ಆಪ್ತರು, ಮೈಸೂರಿನ ಸ್ನೇಹಿತೆ ಮನೆ ಸೇರಿ 10 ಕಡೆ ರೇಡ್. ಬೇನಾಮಿ ಬಾರ್, ಬೇನಾಮಿ ಲೈಸೆನ್ಸ್, ದಾಳಿಯಲ್ಲಿ ಏನೆಲ್ಲ ಸಿಕ್ತು? ವೈ ಮಂಜುನಾಥ್ ಅಬಕಾರಿ ಇಲಾಖೆಯ ಹೆಚ್ಚುವರಿ ಆಯುಕ್ತ, ಬೆಳಗಾವಿಯಲ್ಲಿ ಕೆಲಸ. ಮಾಜಿ ಸಂಸದ ವೈ ದೇವೇಂದ್ರಪ್ಪರ ಪುತ್ರ, ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ತಂಗಿಯ ಪತಿಗೆ ಇವತ್ತು ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ರು. ಗೋವಾ, ಕರ್ನಾಟಕ, ರಾಜಸ್ಥಾನದ ಇಡಿ ಅಧಿಕಾರಿಗಳ ತಂಡ ಮಂಜುನಾಥ್ಗೆ ಸಂಬಂಧಿಸಿದ 10ಕ್ಕೂ ಹೆಚ್ಚು ಕಡೆ ದಾಳಿ ನಡೆಸಿದೆ. ಬೇನಾಮಿ ಹೆಸರಲ್ಲಿ ಜಮೀನು, ಬಾರ್, ರೆಸ್ಟೋರೆಂಟ್ ಸೇರಿದಂತೆ ಅಕ್ರಮ ಆಸ್ತಿ ಸಂಪಾದನೆ ಆರೋಪದಡಿ ದಾಳಿ ನಡೆಸಲಾಗಿದೆ. ದಾಳಿ ವೇಳೆ ಮಹತ್ವದ ದಾಖಲೆ, ಬೇನಾಮಿ ಬಾರ್ ಲೈಸೆನ್ಸ್, ಚಿನ್ನಾಭರಣ ಪತ್ತೆಯಾಗಿವೆ. ಬೆಳಗಾವಿಯ 6 ಕಡೆ ಸೇರಿ ರಾಜ್ಯದ 10ಕ್ಕೂ ಹೆಚ್ಚು ಕಡೆ ಇಡಿ ದಾಳಿ ನಡೆದಿದ್ದು, ಬೆಳಗಾವಿಯ ಟಿವಿ ಸೆಂಟರ್ನಲ್ಲಿರೋ ಮಂಜುನಾಥ್ ಮನೆ ಮೇಲೆ ರೇಡ್ ಆಗಿದೆ. ಇಷ್ಟೇ ಅಲ್ಲ, ಮಂಜುನಾಥ್ ಆಪ್ತರು, ಸ್ನೇಹಿತರು, ಸಹೋದ್ಯೋಗಿಗಳಿಗೂ ಶಾಕ್ ನೀಡಲಾಗಿದೆ. ಬಸವ ಕಾಲೋನಿಯಲ್ಲಿರುವ ಚಿಕ್ಕೋಡಿ ಅಬಕಾರಿ ಡಿವೈಎಸ್ಪಿ ವಿಶ್ವನಾಥ್ ಗಾಣಿಗೆರೆ, ತುಮಕೂರು ಅಬಕಾರಿ ಎಸ್ಪಿ ಸತೀಶ್ ಕಾಗಲಿಗೆ ಸೇರಿದ ಐನಾಪುರ, ಶ್ರೀನಗರದಲ್ಲಿರೋ ಮನೆ ಮತ್ತು ಕಚೇರಿಯನ್ನ ಇಡಿ ಅಧಿಕಾರಿಗಳು ಜಾಲಾಡಿದ್ದಾರೆ. ಹಾಗೆ ಮಂಜುನಾಥ್ ರಿಯಲ್ ಎಸ್ಟೇಟ್ನಲ್ಲೂ ಹೂಡಿಕೆ ಮಾಡಿರೋ ಶಂಕೆ ಇದ್ದು, ಹನುಮಾನ್ ನಗರದಲ್ಲಿರುವ ಉದ್ಯಮಿ ನೂರಾನಿ ಮನೆ ಮೇಲೂ ದಾಳಿಯಾಗಿದೆ. ಇಷ್ಟೇ ಅಲ್ಲ, ಇತ್ತ ಬೆಂಗಳೂರಿನ ಸಮಿಟ್ ಅಪಾರ್ಟ್ಮೆಂಟ್ ಮೇಲೆ ದಾಳಿ ನಡೆಸಿ ಇಡಿ ಪರಿಶೀಲನೆ ನಡೆಸಿದೆ. ಮೈಸೂರಿನಲ್ಲಿ ಅಬಕಾರಿ ಇನ್ಸ್ಪೆಕ್ಟರ್ ಆಗಿರೋ ಆಪ್ತ ಸ್ನೇಹಿತೆ ಯಮುನಾ ಮನೆ ಮೇಲೂ ಇಡಿ ರೇಡ್ ಆಗಿದೆ. ಹೆಚ್ಚಿನ ತನಿಖೆಗೆ ತಾಯಿ ಮತ್ತು ಮಗಳು ಯಮುನಾರನ್ನ ಇಡಿ ಅಧಿಕಾರಿಗಳು ಕರೆದೊಯ್ದಿದ್ದಾರೆ. ಈ ವೇಳೆ ಯಮುನಾ ಮುಖ ಮುಚ್ಚಿಕೊಂಡು ಹೋಗಿದ್ದಾರೆ. ಇನ್ನು ಮಂಜುನಾಥ್ ಸ್ವಗ್ರಾಮ ಹರಪನಹಳ್ಳಿಯ ಅರಸೀಕೆರೆಯಲ್ಲಿ ತಂದೆ ದೇವೇಂದ್ರಪ್ಪ ಇದ್ದಾಗಲೇ ಇಡಿ ದಾಳಿ ನಡೆಸಿ ದಾಖಲೆಗಳನ್ನ ಪರಿಶೀಲಿಸಿದೆ. ಇಡಿ ದಾಳಿಗೆ ದೇವೇಂದ್ರಪ್ಪ ಕಿಡಿಕಾರಿದ್ದಾರೆ. ಇಡಿ ಅಂತ ನಮ್ಮ ಕೇಂದ್ರ ಸರ್ಕಾರದ ಸಾಮರ್ಥ್ಯ ಪಡೆದಂತ ಅದೊಂದು ಸಂಸ್ಥೆ, ಯಾಕೆ ಮಾಡಿದ್ರು ಅನ್ನೋದು ಅದು ಬೆಳಕು ಚೆಲ್ಲಬೇಕಿಲ್ಲ, ಏನು ರಾಜಕೀಯ ಉದ್ದೇಶ ಅಥವಾ ಏನಿದು ಅಂತ. ಹಾಗಾದ್ರೆ ಈ ಮೆಗಾ ಕಾರ್ಯಾಚರಣೆ ವೇಳೆ ಏನೆಲ್ಲ ಸಿಕ್ತು ಅದನ್ನೂ ತೋರಿಸ್ತೀವಿ ನೋಡಿ. ಬೆಳಗಾವಿ ಮಂಜುನಾಥ್ ಮನೆಯಲ್ಲಿ ಬೇನಾಮಿ ಆಸ್ತಿ ಪತ್ರ, ಬೇನಾಮಿ ಬಾರ್ ಲೈಸೆನ್ಸ್ ಪತ್ತೆಯಾಗಿವೆ. ಜೊತೆಗೆ ಚಿನ್ನಾಭರಣ ಮತ್ತು ಬೆಳ್ಳಿ ಸೇರಿದಂತೆ ಗುತ್ತಿಗೆ ದಾಖಲೆ, ಬಾಂಡ್ಗಳು ಸಿಕ್ಕಿವೆ. ಇತ್ತ ಬೆಂಗಳೂರಿನ ಮಂಜುನಾಥ್ ಮನೆಯಲ್ಲಿ ಬೇನಾಮಿ ಬಾರ್ ಲೈಸೆನ್ಸ್ ಜೊತೆಗೆ ಹಣ ಮತ್ತು ದಾಖಲೆ ಸಿಕ್ಕಿರೋ ಮಾಹಿತಿ ಲಭ್ಯವಾಗಿದೆ. ಮೈಸೂರಿನ ಮಂಜುನಾಥ್ ಮನೆಯಲ್ಲಿ ಬೇನಾಮಿ ಬಾರ್ ಲೈಸೆನ್ಸ್ ಸಿಕ್ಕಿದ್ದು, ಬೆಳಗಾವಿ, ದಾವಣಗೆರೆ, ಬಳ್ಳಾರಿ, ಮೈಸೂರು ಮತ್ತು ಬೆಂಗಳೂರಿನಲ್ಲಿ ಬೇನಾಮಿ ಹೆಸರಲ್ಲಿ ಬಾರ್ ಓಪನ್ ಮಾಡಿದ್ದಾರೆ ಎನ್ನಲಾಗಿದೆ. 100ಕ್ಕೂ ಹೆಚ್ಚು ಬೇನಾಮಿ ಬಾರ್ ಇರಬಹುದು ಅಂತ ಲಿಕ್ಕರ್ ಮರ್ಚೆಂಟ್ಸ್ ಅಧ್ಯಕ್ಷ ಅನುಮಾನ ವ್ಯಕ್ತಪಡಿಸಿದ್ದಾರೆ. 100 ಮೇಲ್ಪಟ್ಟ ಬಾರು, ವೈನ್ ಸ್ಟೋರ್ಸು ಲೈಸೆನ್ಸ್ ಇದೆ ಅಂತ ನನ್ನ ಗಮನಕ್ಕಿದೆ ಸರ್. ಬೇನಾಮಿ ಹೆಸರಲ್ಲೆಲ್ಲ ಮಾಡಿದ್ದಾರೆ ಸರ್ ಅವರು. ಹಾಗಾದ್ರೆ ಸತೀಶ್ ಸಂಬಂಧಿಯ ಸಾಮ್ರಾಜ್ಯದ ಮೇಲೆ ದಾಳಿಯಾಗಿದ್ಯಾಕೆ? ಅಸಲಿ ಕಥೆ ಏನು ಅಂತ ನೋಡೋದಾದ್ರೆ, ಲೋಕಾಯುಕ್ತದಲ್ಲಿ ದಾಖಲಾಗಿದ್ದ ಡಿಎ ಕೇಸ್ ಸಂಬಂಧ ಇವತ್ತು ಇಡಿ ದಾಳಿ ಮಾಡಿದೆ. ಬೇನಾಮಿ ಹೆಸರಲ್ಲಿ ಜಮೀನು, ಬಾರ್, ರೆಸ್ಟೋರೆಂಟ್ ಸೇರಿದಂತೆ ಅಕ್ರಮ ಆಸ್ತಿ ಸಂಪಾದನೆ ಆರೋಪದಡಿ ದಾಳಿ ನಡೆಸಿ ಪರಿಶೀಲನೆ ನಡೆಸಲಾಗಿದೆ. ಸಂಬಳಕ್ಕಿಂತ ಹೆಚ್ಚಿನ ಆಸ್ತಿ ಹೊಂದಿದ ಆರೋಪ ಮಂಜುನಾಥ್ ಮೇಲಿದೆ. 2013ರಲ್ಲಿ ಮೈಸೂರು ಅಬಕಾರಿ ಡಿಸಿ ಆಗಿದ್ದಾಗ ಮಂಜುನಾಥ್ ಮೇಲೆ ಲೋಕ ರೇಡ್ ಆಗಿತ್ತು.
ಈ ವೇಳೆ ಮಂಜುನಾಥ್ ಮನೆಯಲ್ಲಿ ಸಾಕಷ್ಟು ಹಣ ಆಸ್ತಿಪಾಸ್ತಿ ಪತ್ತೆಯಾಗಿತ್ತು. ಈ ವೇಳೆ 15 ದಿನ ಜೈಲು ಪಾಲಾಗಿದ್ದ ಮಂಜುನಾಥ್ ನಂತರ ಬಿಡುಗಡೆಯಾಗಿದ್ರು. ಈ ವೇಳೆ ಅಭಿಮಾನಿಗಳಿಂದ ಮೆರವಣಿಗೆ ಮಾಡಿಸ್ಕೊಂಡಿದ್ರು. ಅಂಥದ್ದೇನು ಬಂದಿಲ್ಲ. ಅವ್ರ ಹಿಂದ್ಗಡೆ ಏನೋ ಯಾವಾಗೋ ಒಂದೇನೋ ಒಂದೆರಡು ಕೇಸ್ನಲ್ಲಿ ಇದಕ್ಕೆ ಹೋಗಿದ್ರು ಅಂತೇಳಿ ಕೇಳಿದ್ದೀನಿ. ಬಟ್ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಆಗಲಿ ಅವ್ರಿಗೇನೋ ಶಿಕ್ಷೆ ಆಗೋದಾಗಲಿ ನಾನು ಬಂದ ನಂತರ ಯಾವುದಿಲ್ಲ. ಮೊದಲು ಏನಾಗಿದೆ ನನಗೆ ಗೊತ್ತಿಲ್ಲ. ಯಾವ ಕಾರಣಕ್ಕೆ ದಾಳಿ ಮಾಡಿದ್ದಾರೋ ಗೊತ್ತಿಲ್ಲ ಎಂದ ಸತೀಶ್, ಇವತ್ತಲ್ಲ ನಾಳೆ ನಮ್ಮ ಮೇಲೂ ದಾಳಿಯಾಗಬಹುದೆಂದ ಪ್ರಿಯಾಂಕ್. ಇನ್ನು ದಾಳಿಯ ಬಗ್ಗೆ ಪ್ರತಿಕ್ರಿಯಿಸಿದ ಸತೀಶ್ ಜಾರಕಿಹೊಳಿ ಯಾವ ಕಾರಣಕ್ಕೆ ದಾಳಿಯಾಗಿದೆ ಗೊತ್ತಿಲ್ಲ ಅಂದಿದ್ದಾರೆ. ಆದರೆ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿ, ತನಿಖಾ ಸಂಸ್ಥೆಗಳು ಕೇಂದ್ರದ ಕೈಗೊಂಬೆಗಳಾಗಿವೆ, ನಾಳೆ ನಮ್ಮ ಮೇಲೂ ದಾಳಿಯಾಗಬಹುದು, ನಮ್ಮನ್ನು ಎಷ್ಟು ದಿನ ಬಿಡ್ತಾರೋ ಗೊತ್ತಿಲ್ಲ ಅಂದಿದ್ದಾರೆ. ಆಗಿರ್ಬೋದು, ಅದೇನಾದ್ರೆ ರೂಟೀನಾಗ ಆಗಿರ್ಬೋದು, ಅದರಲ್ಲಿ ಏನು ಹೇಳ್ಬೇಕಂತ ನಾವೇನು ಹೇಳ್ಬೇಕಂತ ಗೊತ್ತಿಲ್ಲ. ಅದು ಇನ್ನೂ ಇನ್ವೆಸ್ಟಿಗೇಷನ್ ಆಗಬೇಕು. ಎದಕ್ಕೆ ಮಾಡಿದಾರೆ ಏನು ನಮಗೂ ಗೊತ್ತಿಲ್ಲ. ಅದು ಹೊರಗೆ ಬಂದ ಮ್ಯಾಗ ಗೊತ್ತಾಗೋಲ್ಲ ಎದಕ್ಕೆ ಮಾಡಿದಾರಂತ. ಮಾಹಿತಿ ಬರೋರಿಗೆ ಏನು ಹೇಳಲಿಕ್ಕಾಗೋಲ್ಲ ಹಿಂಗೆ ಅಂತ. ಸ್ಪಷ್ಟವಾಗಿ ವೇಟ್ ಮಾಡೋಣ ನಾಳೆವರೆಗೆ. ಪ್ರಿಂಟಿಂಗ್ ಸರ್ ಎಲ್ಲ ನಿಮ್ಮೇಲೂ ಇಡಿ ಆಗ್ಬೋದು ಅಂತ. ಹಾಗೆ ಆಗುತ್ತೆ, ಇವತ್ತಿಲ್ಲ ನಾಳೆ ಆಗುತ್ತೆ. ನಾವೇನು ಈಗ ಜೀವ ಬೆದರಿಕೆ ಕೊಟ್ಟಿಲ್ವ ಮೊನ್ನೆ MP ಅವರು ಸಿಟ್ಟಿಂಗ್ MP ಹೇಳ್ತಾರೆ. ಎಷ್ಟು ಸರಿ ನಮ್ಮ ಸಿಟ್ಟಿಂಗ್ MLAಗಳು ಹೇಳಿಲ್ವ ನಮ್ಮ ಬಗ್ಗೆ. IT ಇಡಿ ಅಂತಲ್ಲ, ನಮ್ಮ ಮೇಲೆ ಏನಾದರೂ ಆಗ್ಬೋದು. ನಾವು ಹೇಳ್ತಾ ಇಲ್ಲ, BJP ಅವ್ರು ಹೇಳ್ತಾ ಇರೋದು, ನಮ್ಮವ್ರು ಯಾರು ಹೇಳ್ತಾ ಇಲ್ಲಲ್ಲ. ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಎಲ್ಲವೂ ಹಂಗೆ ಕಾಣ್ತದೆ. ಅವರ ಪಾಪ ಅವರ ಕನ್ನಡಕನೇ ಅಂತಂದು ಎಲ್ಲಕ್ಕೂ ಅಪಸ್ವರ ಇರುತ್ತೆ, ಎಲ್ಲವೂ ಕೆಟ್ಟದಾಗೆ ಕಾಣುತ್ತೆ. ರಾಜಕೀಯ ಏನೇ ಇರಲಿ, ಸದ್ಯ ಮಂಜುನಾಥ್ಗೆ ಇಡಿ ಅಧಿಕಾರಿಗಳು ವಿಚಾರಣೆ ನಡೆಸುತ್ತಿದ್ದಾರೆ. ಬೆಂಗಳೂರಿನ ಗೌಪ್ಯ ಸ್ಥಳದಲ್ಲಿ ವಿಚಾರಣೆ ನಡೀತಾ ಇದ್ದು, ಯಾವುದೇ ಕ್ಷಣದಲ್ಲಿ ಬಂಧನವಾಗುವ ಸಾಧ್ಯತೆ ಇದೆ. ಬೆಂಗಳೂರಿನಿಂದ ವಿಕಾಸ್, ಮೈಸೂರಿನಿಂದ ರಾಮ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ.